ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟಹಳ್ಳಿ ಗ್ರಾಮದಲ್ಲಿ ಶಾಸಕರಾದ ಬಿ ಶಿವಣ್ಣರವರ ವಿಶೇಷ ಅನುದಾನದಲ್ಲಿ ಸುಮಾರು 80 ಲಕ್ಷ ವೆಚ್ಚದ ಚರಂಡಿ ಕಾಮಗಾರಿ ಮತ್ತು ಪೈನಿಯರ್ ಬಡಾವಣೆಯಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಗಟ್ಟಹಳ್ಳಿ ಗ್ರಾಮಸ್ಥರು. ಇನ್ನು ಈ ವೇಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಗಟ್ಟಹಳ್ಳಿ ಸೀನಪ್ಪರವರು ಮಾತನಾಡಿ, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಆನೇಕಲ್ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು. ಕಳೆದ ವಾರ ಬಿದ್ದ ಮಳೆಗೆ ಪೈನಿಯರ್ ಬಡಾವಣೆಯಲ್ಲಿ ನೀರು ತುಂಬಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿದ್ದು ಮನಗೊಂಡು ಶಾಸಕರಾದ ಬಿ ಶಿವಣ್ಣರವರು ರಾಜ್ಯ ಸರ್ಕಾರದಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿ ತಡೆಗೋಡೆ ನಿರ್ಮಾಣ ಮತ್ತು ಚರಂಡಿ ಕಾಮಗಾರಿಯನ್ನು ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಕೃಷ್ಣ, ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೂಡಸಂದ್ರ ಮದನ್, ಮಂಜುನಾಥ್, ರಾಯಸಂದ್ರ ವೆಂಕಟೇಶ್, ವಕೀಲರಾದ ಪ್ರದೀಪ್, ಮಧುರಪ್ಪ, ರಾಜು, ವೆಂಕಟೇಶ್, ಪೈನಿಯರ್ ಬಡಾವಣೆಯ ವಿನಯ್ ಗೌಡ, ಭಾಸ್ಕರ್, ಶ್ರೀಮತಿ ಹೇಮಾ ಮತ್ತು ಗ್ರಾಮಸ್ಥರು ಹಾಗೂ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು.
ನಮ್ಮೂರಿನ ಗಟ್ಟಳ್ಳಿ ಗ್ರಾಮದಲ್ಲಿ ಈ ಒಂದು ಕಲ್ವರ್ಟು ಕಾಮಗಾರಿ ಹಾಗೂ ನಮ್ಮ ಪೈನೀರ್ ಬಡಾವಣೆಯಲ್ಲಿ ತುರ್ತಾಗಿ ಮೊನ್ನೆ ಮಳೆ ಬಂದಾಗ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಅದನ್ನು ನೋಡಿ ನಮ್ಮ ಶಾಸಕರು ಕೂಡಲೇ ಇಮಿಡಿಯೇಟಾಗಿ ವಿಶೇಷ ಅನುದಾನದ ಅಡಿಯಲ್ಲಿ ಆ ಲೇಔಟ್ಗೆ ತಡೆಗೋಡೆ ನಿರ್ಮಾಣ ಮಾಡುವ ಮುಖೇನ ಒಂದು ಗ್ರಾಂಟನ್ನು ಬಿಡುಗಡೆ ಮಾಡಿದ್ದಾರೆ. 80 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಜನಪ್ರಿಯ ಶಾಸಕರ ಅನುದಾನದಲ್ಲಿ 80 ಲಕ್ಷ ಇವತ್ತು ನಮ್ಮೂರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಆ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಬಡಾವಣೆಯ ನಾಗರಿಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಪಂಚಾಯತಿ ಸದಸ್ಯರುಗಳೆಲ್ಲರೂ ಕೂಡ ಊರಿನ ಯುವಕರು ಎಲ್ಲರೂ ಆಗಮಿಸಿದ್ದಾರೆ. ಆ ಕಾರ್ಯಕ್ರಮವನ್ನು ಆಗಮಿಸಿ ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಗಟ್ಟಳ್ಳಿ ಗ್ರಾಮದಲ್ಲಿ ನಮ್ಮ ಮಾನ್ಯ ಶಾಸಕರ ಅನುದಾನದ ಅಡಿಯಲ್ಲಿ 80 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಇವತ್ತಿಲ್ಲಿ ಒಂದು ಕಲ್ವರ್ಟ್ ಕಾಮಗಾರಿಯನ್ನು ಇವತ್ತಿಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದೀವಿ. ಏನಂದರೆ ಇತ್ತೀಚೆಗೆ ಮಳೆಗಳು ಜಾಸ್ತಿ ಈ ವರ್ಷ ಕಳೆದ ವರ್ಷಕ್ಕಿಂತ ಹೋಲಿಸಿದ್ರೆ ಈ ವರ್ಷ ಮಳೆಗಳು ಜಾಸ್ತಿ ಆಗಿರೋದ್ರಿಂದ ಸೊ ಕಾಮಗಾರಿಗಳಲ್ಲಿ ಈ ಬಾರಿ ಒಂದು ಸ್ವಲ್ಪ ವಿಳಂಬ ಆಗಿದೆ ಅಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಒಂಥರ ಯುದ್ಧೋಪಾದಿಯಲ್ಲಿ ಕಾಮಗಾರಿಗಳು ನಡೆಯುತ್ತೆ. ಸೊ ಅದ್ರ ಬಗ್ಗೆ ಯಾರಿಗೂ ಏನು ಸಂಶಯ ಬೇಡ. ಯಾಕೆಂತಂದರೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಯಾಕೆಂದರೆ ಈ ಕಳೆದ ಬಾರಿಯಲ್ಲೂ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಆಡಳಿತ ಕೊಟ್ಟಿದ್ದಾರೆ, ಯಾವ ರೀತಿ ಎಲ್ಲ ಕ್ಷೇತ್ರಗಳಿಗೂ ಕಾಮಗಾರಿಗಳಿಗೆ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅನ್ನೋದು ಎಲ್ಲ ನಮ್ಮ ಕಣ್ಮುಂದೆನೇ ಇದೆ. ಅದೇ ರೀತಿ ಈ ಬಾರಿಯೂ ಸಹ ಅವರು ಯಾವುದೇ ಒಂದು ಅನುಮಾನ ಬೇಡ, ಅವರು ಯಥೋಚಿತವಾಗಿ ಅನುದಾನಗಳನ್ನು ಎಲ್ಲ MLA ಶಾಸಕರುಗಳಿಗೂ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಆನೇಕಲ್ ಕ್ಷೇತ್ರದ ಶಾಸಕರಿಗೂ ಒಂದು ಮಂಜೂರು ಮಾಡಿ ಈಗ ಈ ಮಳೆ ನಿಂತುಕೊಳ್ಳೇನೆ ಎಲ್ಲ ಕಡೆ ವಿಶೇಷ ಅನುದಾನದ ಅಡಿಯಲ್ಲಿ, ಯಾಕೆಂತಂದರೆ ಈ ಲೇಔಟಲ್ಲಿ ಇತ್ತೀಚೆಗೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗ ಆ ಮನೆಗಳಿಗೆಲ್ಲ ನೀರು ನುಗ್ಗಿ ಆ ಮನೆಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಹಾಗಾಗಿ ಇದು ತುರ್ತಾಗಿ ಒಂದು ಕಲ್ವರ್ಟ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಒಂದು ತಡೆಗೋಡೆ, ಕಲ್ವರ್ಟು ಮತ್ತು ತಡೆಗೋಡೆ ಒಟ್ಟಿಗೆ ಅದೆರಡೂ ಇವತ್ತಿಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಸೊ ಈ ತಾಲೂಕಿನಾದ್ಯಂತ ಎಲ್ಲ ಕಡೆಯೂ ಕಾಮಗಾರಿಗಳು ಶುರು ಆಗ್ತವೆ. ಈ ಮಳೆ ಬರೋದ್ರಿಂದ ಅದು ವಿಳಂಬ ಆಗಿದೆ. ಸೊ ಹಾಗಾಗಿ ಮಾನ್ಯ ಶಾಸಕರು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ರಸ್ತೆ ಕಾಮಗಾರಿ ಇರ್ಬೋದು, ಚರಂಡಿ ಕಾಮಗಾರಿ ಇರ್ಬೋದು, ಈ ರೀತಿ ಎಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕೆಲಸಗಳನ್ನ ಮುಗಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗಟ್ಟಳ್ಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಈ ಪೈನೀರ್ ಲೇಔಟ್ನ ಎಲ್ಲ ಪ್ರಮುಖರು, ಅಲ್ಲಿ ಅಸೋಸಿಯೇಷನ್ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಪಾಲ್ಗೊಂಡು ಈ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ MLA ಶಿವಣ್ಣನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕಾರಣ ಏನಪ್ಪ ಅಂತಂದರೆ, ನಮ್ಮ ಲೇಕ್ ವ್ಯೂ ಲೇಔಟ್ ಇರ್ತಕ್ಕಂಥದ್ದು ಕೆರೆ ಕೆಳಗೆ ಇರ್ತಕ್ಕಂಥ ಒಂದು ಭಾಗ, ಅದು ತಗ್ಗು ಪ್ರದೇಶ ಆಗಿರೋದ್ರಿಂದ ಮಳೆ ಬಂದಾಗಲೆಲ್ಲ ಮನೆಗಳಿಗೆಲ್ಲ ನೀರು ತುಂಬಿ ತುಂಬ ಹಾನಿ ಆಗ್ತಾಯಿತ್ತು. ಈ ಅಸೋಸಿಯೇಷನರ ಒಂದು ಮನವಿಯ ಮೇರೆಗೆ ಮತ್ತು ಗಟ್ಟಳ್ಳಿ ಗ್ರಾಮಸ್ಥರ ಮನವಿಯ ಮೇರೆಗೆ ಆ ಒಂದು ರಾಜಕಾಲುವೆ ನೀರು ಸರಾಗವಾಗಿ ಹರಿಯೋದಕ್ಕೋಸ್ಕರವಾಗಿ ಒಂದು ತಡೆಗೋಡೆ ಮತ್ತು ಕಲ್ವರ್ಟನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡಿಕೊಂಡಾಗ ಅವರು ಅದನ್ನು ಒಪ್ಪಿ ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ಗ್ರಾಮಸ್ಥರ ಪರವಾಗಿ ಅವರಲ್ಲಿ ಕೇಳಿಕೊಳ್ಳೋದು ಏನಂತಂದರೆ, ಈಗ ಗಟ್ಟಳ್ಳಿಯಿಂದ ಕನ್ನಳ್ಳಿ ರಸ್ತೆ ಏನಿದೆಯೋ ಆ ರಸ್ತೆ ಸಿಮೆಂಟ್ ರಸ್ತೆ ಆಗಬೇಕು. ಅದು ಟಾರ್ ರಸ್ತೆ ಆಗಿದ್ರೆ ಮತ್ತೆ ಕಿತ್ತೋಗ್ಬಿಡುತ್ತೆ ಅಂಥೇಳಿ ಸುಮಾರು 1.5 ಕಿಲೋಮೀಟರ್ ಏನು ಈ ರಸ್ತೆ ಇದೆಯೋ ಅದನ್ನು ನೀವು ಸಿಮೆಂಟ್ ಕಾಂಕ್ರೀಟ್ ರೋಡ್ ರಸ್ತೆಯನ್ನಾಗಿ ಮಾಡಿ ಅದು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರು ಸಹ ಬಹಳ ಆ ಒಂದು ರಸ್ತೆ ಆಗಲೇಬೇಕು ಅಂತೇಳಿ ತೀರ್ಮಾನ ಆಗಿರೋದ್ರಿಂದ ನೀವು ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ಎಲ್ಲ ಈ ಒಂದು ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಎಲ್ಲ ಕೆಲಸಗಳು ಸಹ ಭಾಳ ತುರ್ತಾಗಿ ನೀವು ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಿಮಗೆ ಸಚಿವ ಸ್ಥಾನ ಸಿಗಲಿ. ಈ ಒಂದು ದೇವರು ನಿಮಗೆ ಆ ಒಂದು ಕರುಣಿಸಿ ಈ ಒಂದು ಆನೇಕಲ್ ತಾಲೂಕಿನ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಉತ್ತಮವಾಗಿರ್ತ ಕೆಲಸಗಳು ಮಾಡ್ತಕ್ಕಂಥ ಒಂದು ಶಕ್ತಿ ಆ ದೇವರು ನಿಮ್ಗೆ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಗಟ್ಟಳ್ಳಿ ಗ್ರಾಮಸ್ಥರ ಪರವಾಗಿ ನಮ್ಮ ನಾಯಕರಾದ ಚೀನಪ್ಪ ಮತ್ತು ನಮ್ಮ ಬ್ಲಾಕ್ ಪ್ರೆಸ್ ಅಧ್ಯಕ್ಷರು ಹಾಗೂ ಈ ನಮ್ಮ ಗಟ್ಟಳ್ಳಿ ಗ್ರಾಮಸ್ಥರ ಒಂದು ಕಾಂಗ್ರೆಸ್ ಎಲ್ಲರೂ ಸೇರಿ ನೀವು ನಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ರಸ್ತೆಯನ್ನು ದಯವಿಟ್ಟು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. 2 ವಾರದ ಮುಂಚೆ ಇಲ್ಲಿ ಮಳೆಯಾಗಿ ಫ್ಲಡ್ಡಿಂಗ್ ಆದಾಗ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದು, ನಮ್ಮ ಕೆರೆಯಿಂದ ಲೇಔಟ್ ಸ್ವಲ್ಪ ಕೆಳಗಿರೋದ್ರಿಂದ ಕೆರೆಯಿಂದ ನೀರು ಹರಿದು ಬಂದು ಕೋಡಿ ಆಗುತ್ತೆ ಒಳಗೆ ಅಂತ. ಸೊ ಅದನ್ನು ಮನವಿನ ಸ್ವೀಕರಿಸಿ
ಇವತ್ತು ಒಂದು ಕಲ್ವಟ್ಟಾಗಿ ಮತ್ತು ತಡೆಗೋಡೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಕೇಳಿ ಒಂದು 2 ವಾರದಲ್ಲೇ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಅಭಿನಂದನೆಗಳು. ನಮ್ಮ ಪೈನಿಯರ್ ಫ್ಯಾಮಿಲಿ ಎಲ್ಲರಿಂದ ಖುದ್ದಾಗಿ ತುಂಬ ಥ್ಯಾಂಕ್ ಯು ಅಂತ ಹೇಳಿ, ಈ ಒಂದು ನಮ್ಮ ಶಾಸಕರು ಹೇಳ್ದಂಗೆ ಇದೊಂದು ರೋಡ್ 1.5 ಕಿಲೋಮೀಟರ್ ಒಂದು ರೋಡ್ ಬರುತ್ತೆ. ಇದನ್ನು ಒಂದು ರೋಡ್ ಮಾಡಿಕೊಟ್ಬಿಟ್ರೆ ಇಲ್ಲಿ ಇರೋ 400 ಫ್ಯಾಮಿಲಿಗೂ ಪ್ರತಿ ದಿವಸ ಅವ್ರ ಆಫೀಸ್ಗೆ ಹೋಗಿ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 2 ವಾರದಲ್ಲಿ ಇಷ್ಟು ಬೇಗ ಕೆಲಸ ಆಗಿದೆ ಅಂತ ಕೇಳೋಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಅದಕ್ಕೆ ನಾವೆಲ್ಲರೂ ಇವತ್ತಿಲ್ಲಿ ಬಂದು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಪೂಜೆನೂ ಆಯಿತು. ಎಲ್ಲರೂ ಶಾಸಕರು ಖುದ್ದಾಗಿ ಬಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಗ್ಗೆನೂ ಮಾತಾಡಿ ಎಲ್ಲದಕ್ಕೂ ಆಶ್ವಾಸನೆ ಕೊಟ್ಟಿದ್ದಾರೆ. ಕೆಲಸಗಳು ಸ್ಟಾರ್ಟ್ ಆಗಿದೆ. ಇದಕ್ಕೆ ತುಂಬ ಧನ್ಯವಾದಗಳು ಮತ್ತು ಅಭಿನಂದನೆಗಳು.